ಬನ್ನಿ ಬನ್ನಿ, ನೀವು ತೊಗೊಳ್ಳಿ, ನಿಮ್ಮ ತಂಗಿಗೂ ಕೊಡಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಯಾರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೆಸ್ಸು ಎಲ್ಲ ತೊಗೊಬಿಡಿ, ನಾನು ಕೊಡಿಸ್ತೀನಿ. ನೀವೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಏನು ಅಂದ್ಕೊಳ್ತಾರೋ ಏನೋ, ತೊಗೊಳ್ಳೋಣೋ ಬೇಡವೋ ಅಂತ ಎಲ್ಲ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಬಂದು ತಗೊಬರ್ರಿ. ಅಯ್ಯೋ ಬಿಡಿ, ನನಗೆಲ್ಲ ಏನು ಬೇಡ, ನಮ್ಮ ಅಕ್ಕನಿಗೆ ಕೊಡಿಸಿ ಸಾಕು. ನೀವು ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ನನಗೂ ಕೊಡಿಸ್ತೀನಿ ಅಂತ ಹೇಳ್ತಿರಲ್ಲ, ಅಷ್ಟೇ ಸಾಕು. ಅದಕ್ಕೆ ಖುಷಿ ಆಗ್ತೈತೆ, ನಿಜವಾಗ್ಲೂ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ನಿಮ್ಮ ತಂಗಿನೂ ನಿನ್ನ ಥರನೇ ಶೈಲು, ಬುದ್ಧಿ ನೋಡೋದಕ್ಕಾಗಿರ್ಬೋದು, ಎಲ್ಲ ನಿನ್ನ ಥರನೇ, ಎಲ್ಲ ಪ್ರತಿಯೊಂದೂ. ನೋಡು, ನನಗೆ ನೋಡಿಬಿಟ್ಟು ನೀನು ಶೈಲುನ ಅವಳ ಶೈಲುನ ಅನ್ನಿಸ್ತೈತೆ. ಆದರೆ ಒಂದು ಸ್ವಲ್ಪ ಡ್ರೆಸ್ ಹಾಕಿರೋದ್ರಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ. ಬನ್ನಿ ಬನ್ನಿ. ಅಯ್ಯೋ ಬಿಡಿ ಸರ್, ನಮಗೆಲ್ಲ ಯಾಕೆ, ನಮ್ಮ ಅಕ್ಕನಿಗೆ ಕೊಡಿಸಿ. ನಮ್ಮ ಅಕ್ಕನಿಗೆ ಕೊಡಿಸಿರತ್ಲ ಸಾಕು. ಅಲ್ಲ, ಏನಾಯಿತು? ಅದು ಏನೋ ಮಾತಾಡ್ಕೊಂಡ್ವಿ ಅಂತ ಹೇಳಿದ್ರಲ್ಲ ಶೈಲು. ಅಯ್ಯೋ ಏನು ಮಾಡೋದು, ಬೇಡ ಅಂತ ಹೇಳ್ಬಿಟ್ಟೆ. ಹಂಗೆ ಅಲ್ಲಿ ಎಲ್ಲರ ಮುಂದೂ ಹಿಂಗೆ ಮಾಡಿರೋದು. ಒಂದು ಸ್ವಲ್ಪ ಅದೇನೋ ಎಲ್ಲ ನಾ ಫೋನಲ್ಲಿ ರೆಕಾರ್ಡು ವಿಡಿಯೋ ಆಡಿಯೋ ಮಾಡ್ಕೊಂಬಂದಿರೋದೆಲ್ಲ ತೋರಿಸ್ತಾ ಗೌಡ್ರಿಗೆಲ್ಲನ. ಅವರು ನೀನು ಇಂಥ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲೇನಮ್ಮ, ಹಂಗೆ ಹಿಂಗೆ ಅಂತ ಬೈದರು. ಅದಕ್ಕೆ ಇಲ್ಲ, ನನಗೆ ಇವರಿಂದ ನನಗೆ ನೆಮ್ಮದಿ ಇಲ್ಲ, ನನಗೆ ಇವನು ಇಷ್ಟ ಇಲ್ಲ, ಅದಕ್ಕೆ ನಾನು ಡೈವರ್ಸ್ ಕೊಡ್ತೀನಿ, ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟೆ ಖಂಡಿತವಾಗಿ. ಯಾಕೆ ಸುಮ್ಮನೆ ಅಂತ ಬಿಡಿ. ಖುಷಿಯಾಗಿರ್ಬೇಕಾದ್ರೆ ಅದು ನೆನಪು ಮಾಡ್ಕೊಳ್ಳೋದೇ ಬೇಡ, ಅದ್ರ ಬೇಡ, ಅದ್ರ ಸವಾಸನೇ ಬೇಡ. ಅವ್ರೇಟ್ಗೆ ಅವರೇ ಬಂದರೆ ಬರ್ಕೊಟ್ಟು ನಡಿ ಅಂತೀನಿ, ಅವರು ಬರ್ಕೊಡ್ಲೇಳು, ನಾನು ಬರ್ಕೊಡ್ತೀನಿ. ಇಬ್ಬರು ಒಪ್ಪಿ, ಇಬ್ಬರಿಗೂ ಇಷ್ಟ ಆಯ್ತು ಇವಾಗ ಡೈವರ್ಸ್ ತೊಗೊಳಕ್ಕೆ. ಇಬ್ಬರು ಒಪ್ಪಿ ಡೈವರ್ಸ್ ತೊಗೊಬಿಡ್ತೀವಿ. ಖುಷಿಯಾಗಿರ್ಬೇಕಾದ್ರೆ ಅದ್ರ ಸುದ್ದಿನೇ ಬೇಡ. ಬನ್ನಿ ನೋಡೋಣ, ಸೀರೆ ಡ್ರೆಸ್ ಎಲ್ಲ ಯಾವ್ಯಾವ ಥರ ಬಂದಿದ್ದಾವೆ ಅಂತ. ಅಂಗಡಿ ಅಂತ ಎಷ್ಟು ದೊಡ್ಡದಾಗಿದೆ, ಹಿಂಗಿದಾವೋ ಎಲ್ಲ ಅನ್ನಿಸ್ತಾ ಐತೆ. ರೇಷ್ಮೆ ಸೀರೆ ಎಷ್ಟು ತಗೊಳ್ಳಿ? ಇಬ್ಬರು ರೇಷ್ಮೆ ಸೀರೆ ತಗೊಳ್ಳಿ, ಇಬ್ಬರು ಡ್ರೆಸ್ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಯಾರಿ ತಗೊಳ್ರಿ. ಶೈಲು, ನೀನು ಎಷ್ಟು ಬೇಕೋ ಅಷ್ಟು ತಗೋ. ನಿನ್ನ ತಂಗಿ ಒಂದು ರೇಷ್ಮೆ ಸೀರೆ ಕೊಡಿಸು, ನಿಮ್ಮ ತಂಗಿಗೂ ಡ್ರೆಸ್ ಕೊಡಿಸು. ನೀನು ಸೀರೆ ಎಷ್ಟು ಬೇಕಾದರೂ ತಗೋ. ನನ್ನ ಸರ್ವಸ್ವ ಎಲ್ಲ ನೀನೇನೆ. ಅದಕ್ಕೇ ನನಗೇನಿದ್ರೆ ಎಲ್ಲ ನಿನಗೆ ಕೊಡಬೇಕು ಅನ್ನೋದೇ ಆಸೆ. ಸರಿ ಆಯಿತು, ಬನ್ನಿ. ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಅವ್ರ ಬಗ್ಗೆ ನೆನೆಸ್ಕೊಬಿಟ್ರೆ ನನಗೆ ಮೂಡ್ ಆಫ್ ಆಗಿಬಿಡುತ್ತೆ. ಅದೇ ಮತ್ತೆ, ಖುಷಿಯಾಗಿರ್ಬೇಕಾದ್ರೆ ಅದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಆಮೇಲೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಏನೋ ಖುಷಿಯಾಗಿರೋ ಅಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಮಾಡ್ಕೋಬೇಕಲ್ವಾ? ಸರಿ ಆಯಿತು, ಬನ್ನಿ. ನಮ್ಮ ಅಕ್ಕಗೆ ಒಳ್ಳೆಯದೇ ಸಿಕ್ಕವ್ರೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನೋಡು. ಎಷ್ಟು ಚೆನ್ನಾಗೆಲ್ಲ ಸೀರೆ ಎಲ್ಲ ಕೊಡಿಸ್ತೀವಿ ಅಂತಾರೆ. ನಿಜವಾಗ್ಲೂ ಇಷ್ಟು ಖುಷಿ ಆಗ್ತೈತಪ್ಪ ನೋಡಿ. ಫಸ್ಟ್ ಸೀರೆ ತಗೊಳ್ಳೋನೇನೆ. ಫಸ್ಟ್ ಸೀರೆ ತಗೊಂಬನ ಹೇಳು. ಇದು ಯಾವುದೋ ಚೆನ್ನಾಗಿತ್ತು ಕಣೆ ಸೀರೆ. ಕುತ್ಕ ನೋಡೋಣ ಅದೆಲ್ಲ. ಕುತ್ಕೊಳ್ರಿ, ನೀವು ಯಾಕೆ ಹಂಗೆ ನಿಂತ್ಕೊಂಡಿದ್ದೀರಾ? ನೀವು ಸೀರೆ ಸೆಲೆಕ್ಷನ್ ಮಾಡಿ, ಯಾವ ಕಲರ್ ಮ್ಯಾಚ್ ಆಗುತ್ತೆ, ಯಾವ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಸೀರೆ ಸೆಲೆಕ್ಷನ್ ಮಾಡಿ ಕುತ್ಕೊಳ್ಳಪ್ಪ. ನಿಂತ್ಕೊಂಡೆ ಇರ್ತೀನಿ ತಗ. ನನಗೇನು ಅಷ್ಟಾಗಿ ಸೀರೆದು ಅಷ್ಟೊಂದು ಗೊತ್ತಾಗೋದಿಲ್ಲ. ಸುಮ್ಮನೆ ನನಗೆ ಅದೆಲ್ಲನ ಇಷ್ಟ ಆಗೋದಿಲ್ಲ. ನನಗದು ಸೀರೆ ತೊಗೊಳೋದು ಗೊತ್ತಾಗಲ್ಲ, ಹೆಣ್ಮಕ್ಳದ್ದೆಲ್ಲನ. ಅದಕ್ಕೆ ಕರ್ಕೊಂಡು ಬಂದು ತಗೋ, ನೀನೇ ತಗೋ. ಅಣ್ಣ, ರೇಷ್ಮೆ ಸೀರೆ ತೆಗಿಯೋಣ. ರೇಷ್ಮೆ ಸೀರೆಗಳು ಚೆನ್ನಾಗಿರೋ ಕಲೆಕ್ಷನ್ಗಳು ತೆಗಿ. ನೋಡಿ ಅಮ್ಮ, ಇದೆಲ್ಲನ ಹೊಸ ಡಿಸೈನು, ಇದೆಲ್ಲ ಹೊಸ ಮಾಡಲು ಬಂದಿರೋದೇನೆ. ನೋಡಿ ಇದನ್ನೆಲ್ಲ ನೋಡಿ, ಕಲರ್ಸ್ ಇದರಲ್ಲಿ ಇದು ಕೆಳಗಡೆ ಇದೆ ನೋಡಿ. ಇದನ್ನೆಲ್ಲ ನೋಡಿ, ಇನ್ನೂ ಬೇಕಾದರೆ ತೆಗಿತೀನಿ. ನೋಡಿ, ಇವೊಂದಿಷ್ಟು ಕಲರ್ ಇದೆ. ಬರೀ ಕೆಂಪನವೇ ತೋರಿಸ್ತೀಯಪ್ಪ. ಚೆನ್ನಾಗಿರೋವು ಯಾವನ ಬೇರೆ ತೋರಿಸು. ಇದೇನಿದು, ಬರೀ ಇಂಥವೇ ತೋರಿಸ್ತೀಯ? ನೋಡಿ, ನಿಮ್ಗೆ ಯಾವುದು ಬೇಕು ನೋಡಿ ತೋರಿಸ್ತೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ನೋಡಿ, ಚೆನ್ನಾಗಿದೆ, ಇದು ಬಾರ್ಡ್ರ್ ದೊಡ್ಡದಾಗಿದೆ, ಚೆನ್ನಾಗಿದೆ ಕಲೆಕ್ಷನ್ಗಳು. ನೋಡಿ ತೊಗೊಳ್ಳಿ, ಒಳ್ಳೇದು ಯಾವುದಾದ್ರೂ ತೊಗೊಳ್ರಿ. ಯಾಕೆ ಚೆನ್ನಾಗೈತೆ ನೋಡಿ, ಅದನ್ನೇ ತಗೊಳ್ರಿ. ಇವೆಲ್ಲ ರೇಷ್ಮೆ ಸೀರೆನಾ? ನಮ್ಮ ಇವೆಲ್ಲ ರೇಷ್ಮೆ ಸೀರೆಗಳು. ನೀವು ತೊಗೊಂಡಂಗೆಲ್ಲ ಐತೆ. ನಿಮಗೆ ಯಾವ ರೇಟಿಂದ ಇರಲಿ ಕೊಡ್ರಿ. ಒಂದು 5,000 ರೂಪಾಯಿಂದು ಅಕ್ಕ ತಂಗಿಯವ್ರು ಇಬ್ಬರಿಗೂ ಒಂದು 5,000 ರೂಪಾಯ್ದು ಕೊಡ್ರಿ. ಯಪ್ಪ, 5,000 ರೂಪಾಯಿದ? ಅಷ್ಟೊಂದು ಕಾಸ್ಟ್ಲಿದೇನು ಬೇಡ. ಸಾಕು, 1,500 2,000 ರೂಪಾಯಿ ತಗೊಂತೀವಿ. 5,000 ರೂಪಾಯಿ ರೇಷ್ಮೆ ಸೀರೆ? ಅಯ್ಯೋ, ನನ್ನ ಮದುವೆ ಕೂಡ ನಾನು 5,000 ರೂಪಾಯಿ ರೇಷ್ಮೆ ಸೀರೆ ಉಡ್ಕೊಂಡಿಲ್ಲ ಗೊತ್ತಾ. ನನ್ನ ಹತ್ರನೂ ಯಾವ ಇಲ್ಲ ಕಣಕ 5,000ದವು. ಈ ಬೇಡ, ಸುಮ್ಮನೆ 5,000ದವೇನು ಬೇಡ. ಒಂದು 2,000 ರೂಪಾಯಿ 3,000 ರೂಪಾಯಿನ ತಗೊಂಬನ. ಸಾಕು. ಸುಮ್ಮನೆ ತಗೊಳ್ರಿ. ನೀವು ದುಡ್ಡಿನ ಬಗ್ಗೆ ನೀವೇನು ಚಿಂತೆನೇ ಮಾಡಬೇಡ್ರಿ. 5,000 ರೂಪಾಯಿನ ಕೊಡಪ್ಪ. ರೇಷ್ಮೆ ಸೀರೆ 5,000 ರೂಪಾಯಿ. ನಾವು ಇಬ್ಬರಿಗೂ ಅವ್ರು ಯಾವ ಒಪ್ತಾರೋ ಅವ್ನು ಕೊಡು. ನಿನಗೆ ಎಷ್ಟು ಬೇಕು? 1 ಸಾಕ 2 ಸಾಕ, ಎಷ್ಟು ಬೇಕು ಶೈಲು ನಿನಗೆ? ಒಂದೇ ಸಾಕಪ್ಪ. 5,000 ರೂಪಾಯಿ ಕೊಡಿಸ್ತೀನಿ ಅಂತೀಯ, ಅದಕ್ಕೆ ಮತ್ತೆ 2,000 ರೂಪಾಯಿನ ಮಾತ್ರ ಒಂದು 2-3 ತಗೋಬೋದು ಅಂತ ನಾನು. 2,000 ರೂಪಾಯಿನವ ಒಂದು 2 ತಾಮನ ಅಂತ. 5,000 ರೂಪಾಯಿಂದು ತಗೊಂಬಂದ 2,000 ರೂಪಾಯಿನವು 2 ತಗ. ಅದ್ರಾಗ ಏನೈತೆ ಅಷ್ಟೇ. 3 ಬೇಕಾ? 2,000 ರೂಪಾಯಿದೂ ತಗ ನೀನು.
ಅಯ್ಯೋ ಅಪ್ಪ, ಅಷ್ಟೊಂದೇನು ಬೇಡಪ್ಪ, ಎಷ್ಟೊಂದು ದುಡ್ಡು ಆಗುತ್ತೆ ಅಯ್ಯಪ್ಪ, ಸೀರೆಗೆಲ್ಲ ಅಷ್ಟು ದುಡ್ಡು ಇಟ್ರೆ ಹಿಂಗೆ. ಅಲ್ಲ 5,000 ರೂಪಾಯಿದು ಬೇಡ, 2,000 ರೂಪಾಯಿನ 3 ತಾಮನ ಅಂತ ಅಲ್ಲಿಗೆ 6,000 ರೂಪಾಯಿ ಆಗುತ್ತೆ. 2,000 ರೂಪಾಯಿನ ಎರಡು ತಗ, 3,000 ಆಗ್ಲಿತ್ತೀರಾನ. 5,000 ರೂಪಾಯಿದು ಒಂದು ತಗ, ನಿನ್ನ ತಂಗಿಗೆ ಒಂದು ಕೊಡಿಸು. ನಿನಗೂ ಬೇಕಾ 2,000 ರೂಪಾಯಿ 3,000 ರೂಪಾಯಿದು ಒಂದು? ನಿನಗೂ ಬೇಕಿದ್ರೆ ನೀನು ತಗ. ನೀವು ಚಿಂತೆ ಮಾಡಬೇಡ್ರಿ, ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಎಷ್ಟಾದರೂ ತಗೊಳ್ರಿ, ಸರಿನಾ? ಒಳ್ಳೆ ನೀವು ಒಪ್ಪಿ ನಿಮ್ಗೆ ಇಷ್ಟಪಟ್ಟು ತೊಗೋಬೇಕು, ನಿಮಗೆ ಖುಷಿಯಾಗಿರ್ಬೇಕು ಒಟ್ಟಿನಲ್ಲಿ. ನೀವು ಪಾಪ ನೀವೆಷ್ಟು ಅಯ್ಯಂದಿದ್ದೀರಾ, ನೊಂದಿದ್ದೀರಾ, ಬೆಂದಿದ್ದೀರಾ, ನಾನು ನೋಡ್ಕೊಂತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ತಗೊಳ್ಳಿ. ಅಯ್ಯೋ, ತುಂಬ ಒಳ್ಳೆಯವ್ರು ಕಣೆ ಅಕ್ಕ ಇವರು, ನಿಜವಾಗ್ಲೂ ನಮ್ಮ ಮಾವ ತುಂಬ ಒಳ್ಳೆಯವರು. ಯಾವುದೇ ಆಗಲಿ, ಈಗ ಬಂದಿದ್ದೀವಿ ಅಂದಮೇಲೆ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬಾರ್ದು, ಸುಮ್ಮನೆ ತೊಗೊಬಿಡ್ಬೇಕು, ತೊಗೊಂಡು ಆಮೇಲೆ ನೋಡಬೇಕು. ಇದೆಲ್ಲ 5,000, ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ರೀ. ಕಣೆ ಇದು ಗ್ರೀನ್ ಕಲರ್ ಚೆನ್ನಾಗಿತ್ತು, ಕೊಡೋಣ ಇಲ್ಲ ಅದನ್ನು ಕೊಡಿಲಿ, ಚೆನ್ನಾಗೈತೆ. ತಗೋ, ಅದು ಚೆನ್ನಾಗಿ ಕಾಣಿಸುತ್ತೆ ನಿನಗೆ, ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ನೀವು ಪಿಂಕ್ ಕಲರ್ ಇದ್ರೆ ಕೊಡಿ. ಹಾಂ ಚೆನ್ನಾಗಿದೆ, ಕೊಡಿ ಕೊಡಿ ಕೊಡಿ. ಕಣೆ ಚೆನ್ನಾಗೈತೆ ಕಣೆ, ಚೆನ್ನಾಗೈತೆ ಅಲ್ವೇನ್ರಿ? ನೋಡ್ರಿ. ನನಗೆ ಗೊತ್ತಾಗೋದಿಲ್ಲ, ಚೆನ್ನಾಗೈತೆ, ತಗೊಳ್ರಿ ಇಬ್ರು. ಇನ್ನು ಅಂದರೆ ನೋಡ್ರಿ, ಯಾವುದಾದ್ರೂ ನೋಡಿ, ಆ ಮೇಲ್ಗಡೆ ಹಾಕಿದ್ರಲ್ಲ ಅದು ಗೋಲ್ಡ್ ಕಲರ್ ಟೈಪ್, ಅವು ಚೆನ್ನಾಗಿದ್ದಾವೆ ನೋಡಿ. ನಿಮಗೆ ಹೇಗೆ ಅನಿಸುತ್ತೆ? ನನಗೆ ಸ್ಯಾರಿದೆಲ್ಲ ಅಷ್ಟು ಅನುಭವ ಇಲ್ಲ. ನೀವು ತಗೊಂಬಲ್ವಾ? ನೀವು ತಗೋಬೇಕು, ನಾನು ಕೊಡಿಸ್ತೀನಿ. ನಾನೊಂದು ತುಂಬ ಇಷ್ಟಪಟ್ಟು ನಿಮಗೆ ಶರ್ಟ್ ಕೊಡಿಸ್ತೀನಿ, ಶರ್ಟ್ ತಗೋಬೇಕು ನೀವು. ಇಲ್ಲಿ ಶರ್ಟ್ಗೆಲ್ಲ ಸಿಗೋದಿಲ್ಲ, ಬರೀ ಸ್ಯಾರಿ ಡ್ರೆಸ್ ಅಷ್ಟೇ, ಹೆಣ್ಮಕ್ಳದ್ದು ಮಾತ್ರ ಇದು. ಶರ್ಟ್ ಅಂಗಡಿಗೆ ಹೋಗೋಣ ಇಡು, ಅಲ್ಲಿಗೆ ಹೋಗಿ ತಗೊಂಡ್ರಾಯ್ತು. ಅವನೇ ಅಕ್ಕ, ನಮ್ಮ ಮಾಮ ಇಷ್ಟೊಂದು ಇಷ್ಟಪಟ್ಟು ನಮಗೆ ಸೀರೆ ಎಲ್ಲ ಕೊಡಿಸ್ತಾ ಐತೆ ಅಂದರೆ ನಾವು ನಮ್ಮ ಮಾವನಿಗೆ ಕೊಡಿಸ್ಬೇಕು, ಒಳ್ಳೆ ಪ್ಯಾಂಟ್ ಶರ್ಟ್ ಕೊಡ್ಸೋಣ. ಅದೇ ಮತ್ತೆ ನಂದು ಬೇರೆ ಪೇಮೆಂಟ್ ಆಗಿತ್ತು, ಅದಕ್ಕೇ ಕೊಡಿಸ್ತೀನಿ. ಒಳ್ಳೆ ಸೀರೆ ಪ್ಯಾಂಟು ಕೊಡಿಸೋದ್ರೆ ಅತ್ಲಾಗೆ ಚೆನ್ನಾಗೆ ಕಾಣಿಸ್ತಾರೆ. ನಾನು ಇಷ್ಟಪಟ್ಟು ಇಷ್ಟ ಆಗಿರೋ ಕಲರ್, ನಿಮಗೆ ಚೆನ್ನಾಗಿ ಕಾಣಿಸೋ ಅಂಥ ಕಲರ್ ಕೊಡಿಸ್ತೀನಿ, ಸರಿನಾ? ನಿಮ್ಮದು ಗ್ರೀನ್, ನಾನು ಗ್ರೀನ್ ತಗೊಂಡಿದ್ದೀನಿ, ನಿಮಗೆ ಸ್ವಲ್ಪ ಗೋಲ್ಡ್ ಕಲರ್ ಆದರೆ ಚೆನ್ನಾಗಿರುತ್ತೆ. ಗೋಲ್ಡ್ ಕಲರು, ಗ್ರೀನ್ ಕಲರೇ ಶರ್ಟ್ ಅಂತಂದರೆ ಅದು ಒಂಥರ ಓವರ್ ಆಗಿಬಿಡುತ್ತೆ. ಇದು ನಂದು ಗೋಲ್ಡ್ ಕಲರ್ ಬಾರ್ಡ್ರು ಬಂದಿದೆ, ಅದಕ್ಕೋಸ್ಕರ ಒಂಥರ ಗೋಲ್ಡ್ ಕಲರ್ ನೀವು ಶರ್ಟ್ ತೊಗೊಳ್ರಿ, ಚೆನ್ನಾಗಿ ಕಾಣುತ್ತೆ. ರಾಮ್ ಡ್ರೆಸ್ ತೊಗೊಳ್ಳಿ, ಹಬ್ಬಕ್ಕೆ ನಮ್ಮೂರಲ್ಲೇ ಹಬ್ಬ ಮಾಡೋಣ. ನಮ್ಮೂರಲ್ಲೇ ಹಬ್ಬ ಮಾಡಿಬಿಟ್ಟು, ಅಂದರೆ ನೀವು ಏನು ಅನ್ಕೊಂತೀರೋ ಏನೋ, ನಮ್ಮ ಮನೆಗೆ ಬಂದರೆ ಗೊತ್ತಿಲ್ಲ, ಬರ್ತಿರೋ ಇಲ್ವೋ, ನಮ್ಮ ಮನೆ ನೋಡಿದರೆ ಇದೇನಪ್ಪ ಇದು ಇವ್ರ ಮನೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಗೋಲ್ಡ್ ಕಲರ್ ರಾಮ್ ಡ್ರೆಸ್ ಬರುತ್ತಲ್ಲ, ಆ ರೀತಿ ತಗೊಳ್ಳೋಣ. ನೀವು ಆ ರೀತಿ ಹಾಕ್ಕೊಳ್ಳಿ, ನಾನು ಈ ರೀತಿ ಹಾಕ್ಕೊತೀನಿ. ಗೋಲ್ಡ್ ಕಲರು ಹಾಕೊಂಡ್ರೆ ಅಲ್ಲಿಗೆ ಮ್ಯಾಚಿಂಗ್ ಆಗುತ್ತೆ. ಸರಿ ಆಯಿತು, ಫಸ್ಟ್ ನೀವು ತೊಗೊಳ್ಳಿ. ನಿಮಗೆ ಬೇಕಾಗಿರೋ ಡ್ರೆಸ್ ಕಲೆಕ್ಷನ್ಗಳಾಗಿರ್ಬೋದು, ಸೀರೆ ಕಲೆಕ್ಷನ್ಗಳಾಗಿರ್ಬೋದು, ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ. ನಿಮಗೆ ಬೇಕಾಗಿರೋದು ತೊಗೊಂಡಿದ್ದಾದಮೇಲೆ ನಾನು ನೋಡ್ಕೊಂಬನ, ಸರಿ? ನನ್ನ ಬಗ್ಗೆ ನಿಮಗೆ ಚಿಂತೆ ಬೇಡ, ನೀವು ತೊಗೊಳ್ಳಿ ಫಸ್ಟು. ನೀವು ತೊಗೊಂಡ್ರೆ ನನಗೆ ಭಾಳ ಖುಷಿ ಆಗ್ತೈತೆ ನೋಡಿ. ನಿಮ್ಗೆ ಯಾವ್ದು ಬೇಕು, ಯಾವ ಕಲರ್ ಇಷ್ಟ ಆಗ್ತವೆ ಅದನ್ನು ತೊಗೊಬಿಡಿ, ಬೇಗ ತಗೊಳ್ಳಿ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಗಳು, ಶಾಪಲ್ಲಿ ತುಂಬ ಸೀರೆಗಳಿದ್ದಾವೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಇಷ್ಟಪಟ್ಟು ತಗೊಳ್ಳಿ, ರೇಟಿನ ಬಗ್ಗೆ ಮಾತ್ರ ನೀವು ಚಿಂತೆ ಮಾಡಬೇಡಿ. ಅಲ್ಲ, ರೇಟಿನ ಬಗ್ಗೆನೂ ಚಿಂತೆ ಮಾಡಬೇಕು, ದುಡ್ಡು ಮುಖ್ಯ ಅಲ್ಲ. ಅಂಗಡಿಗೆ ಬಂದಮೇಲೆ ರೇಟ್ ಬಗ್ಗೆ ನಾವು ಯಾವುದ್ರಲ್ಲೇ ಆಗಿ ಹೇಳಿ, ನಾವು ಯಾಕಂದರೆ ಸ್ವಲ್ಪ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದನ ಯಾವುದೇ ಆಗಲಿ ರೇಟಿನ ಬಗ್ಗೆ ಯೋಚನೆ ಮಾಡಬೇಕಲ್ಲ. ನಾನು ಎಲ್ಲೋದ್ರೂ ಯಾವುದೇ ಆಗಲಿ ಫಸ್ಟ್ ರೇಟ್ ಕೇಳಪ್ಪ, ನೋಡೋದಾಗಲಿ ತಗೊಳ್ಳೋದಾಗಲಿ ಫಸ್ಟ್ ರೇಟೇ ಕೇಳೋದು ನಾನು. ಅಯ್ಯೋ ಆಮೇಲೆ ಜಾಸ್ತಿ ಆಗಿಬಿಟ್ರೆ, ನೀವಂತೂ ಇರೋ ಅಂಥವ್ರು ನೀವೇನು ರೇಟ್ ಕೇಳಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ರೇಟ್ ಕೇಳೇ ತಗೊಳ್ಳೋದು. ತಗೊಳ್ಳಿ ಅಕ್ಕ, ಸುಮ್ಮನೆ ಅವ್ರು ಅಷ್ಟು ಇಷ್ಟಪಟ್ಟು ಕೊಡಿಸ್ತಾ ಇದ್ದಾರೆ ಅಂದಮೇಲೆ ನೀನು ಯಾಕೆ ಸುಮ್ಮನೆ ಮಾತಾಡ್ತೀಯ? ಸುಮ್ಮನೆ ತಗ. 2,000 ರೂಪಾಯಿನ ಒಂದು 3 ತಗೊಳ್ಳಿ, ಒಂದು 3 ತಗ, 2,000 ರೂಪಾಯಿನವ. ಇವನ್ನ ಒಂದು ತಕ, ಇದನ್ನೊಂದು ತಗೊಂಡು ಅವ್ನು 2,000 ರೂಪಾಯಿನ ಒಂದು 3 ತಗ. ಸರಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಾಪ್ ಜೊತೆ ಇವತ್ತು ಶಾಪಿಂಗಿಗೆ ಬಂದಿದ್ದೀನಿ. ಎಲ್ಲ ನನಗೆ ಎಷ್ಟೊಂದು ಸೀರೆಗಳು ಕಲೆಕ್ಷನ್ಗಳು ಬಂದಿದೆ, ಎಷ್ಟೊಂದು ಸೀರೆ ಇದ್ದಾವೆ. ನಿಜವಾಗ್ಲೂ ಎಂತೆಂಥ ಕಲೆಕ್ಷನ್ಗಳಿದ್ದಾವೆ ಅಂದರೆ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನಿಸ್ತೈತೆ. ಡ್ರೆಸ್ಸು, ಸೀರೆ, ಅಪ್ಪ ಎಲ್ಲ ತಗೊಳ್ತಾ ಇದ್ದೀವಿ, ಅವರೆಲ್ಲ ಕೊಡಿಸ್ತಾ ಇದ್ದಾರೆ. ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ, ಭರ್ಜರಿ ಶಾಪಿಂಗ್ ಇವತ್ತು ನಮ್ಮದು. ಪ್ರತಾಪ್ ಜೊತೆ ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.